ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 50ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 50. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಅನುವಾದ: ಸಮಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪಗಳೆರಡನ್ನೂ ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ, ಅರ್ಥಾತ್ ಅವುಗಳಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆಯಾಗಿದೆ, ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯವಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಶ್ಲೋಕದಲ್ಲಿ ಈ ರೀತಿ ಅರ್ಜುನನಿಗೆ ಸಮತೆಯ ಆಶ್ರಯವನ್ನು ನೀನು ಪಡ್ಕೋ ಅಂತ ಆಜ್ಞೆಯನ್ನು ಕೊಡ್ತಾನೆ. ಈಗ 2 ಶ್ಲೋಕಗಳಲ್ಲಿ ಏನು ಮಾಡ್ತಾನೆ, ಆ ಸಮತಾರೂಪಿ ಬುದ್ಧಿಯಿಂದ ಕೂಡಿರುವಂತಹ ಮಹಾಪುರುಷರಿರ್ತಾರಲ್ಲ ಅವರ ಪ್ರಶಂಸೆಯನ್ನು ಮಾಡ್ತಾ, ಅಂದರೆ ಯಾರು ಆ ರೀತಿ ಸಮತ್ವದಿಂದ ನೋಡುವಂಥ ಬುದ್ಧಿ ಇಟ್ಕೊಂಡಿರ್ತಾರೋ ಅಂಥ ಮಹಾಪುರುಷರಿರ್ತಾರಲ್ಲ ಅವರ ಪ್ರಶಂಸೆಯನ್ನ ಮಾಡಿ ಅರ್ಜುನನಿಗೆ ಭಗವಂತ ಕರ್ಮಯೋಗದ ಅನುಷ್ಠಾನವನ್ನು ಮಾಡು ಅಂತಂದ್ಬಿಟ್ಟು ಮತ್ತೆ ಆಜ್ಞೆಯನ್ನು ಕೊಟ್ಟು ಅದರ ಫಲವನ್ನ ಹೇಳ್ತಾನೀಗ. ಈಗ ಕರ್ಮಯೋಗ ಮಾಡಿದ್ರೆ ಸಮಭಾವದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಅಂತಂದ್ಬಿಟ್ಟು ಈಗ ಅದರ ಫಲದ ಬಗ್ಗೆ ಕೂಡ ಹೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಸಮಬುದ್ಧಿ ಇರುವಂಥ ಮನುಷ್ಯ ಇದ್ದಾನಲ್ಲ ಅವನು ಪುಣ್ಯ ಆಗಿರಬಹುದು ಪಾಪ ಆಗಿರಬಹುದು ಎರಡನ್ನೂ ಕೂಡ ಇದೇ ಲೋಕದಲ್ಲಿ ತ್ಯಾಗ ಮಾಡ್ತಾನೆ. ಅಂದರೆ ಅರ್ಥ ಏನು, ಅವುಗಳಿಂದ ಮುಕ್ತನಾಗ್ತಾನೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಏನು ಅಂತಂದರೆ, ಈಗ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ನಾವೇನು ಹೇಳ್ತೀವಿ, ಒಳ್ಳೇದು ಮಾಡಿದಾಗ ಒಳ್ಳೆ ಒಂದು ಫಲ ಸಿಗುತ್ತೆ, ಪುಣ್ಯ ಸಿಗುತ್ತೆ. ಕೆಟ್ಟದ್ದು ಮಾಡಿದಾಗ ನಮಗೆ ಕೆಟ್ಟ ಫಲ ಅಂದರೆ ನರಕ ಸಿಗುತ್ತೆ ಅಥವಾ ಪಾಪ ಸಿಗುತ್ತೆ ಅಂತ ಹೇಳ್ತೀವಿ. ಪುಣ್ಯದ ಕೆಲಸ ಪಾಪದ ಕೆಲಸ ಅಂತ ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಪುಣ್ಯ ಮಾಡಿದಾಗ ನಮಗೆ ಸ್ವರ್ಗ ಸಿಗುತ್ತೆ, ಪಾಪ ಮಾಡಿದಾಗ ನರಕ ಸಿಗುತ್ತೆ, ಈ ರೀತಿಯೆಲ್ಲ ನಾವು ಮಾತಾಡ್ತೀವಿ ಅಲ್ವಾ. ಅಂದರೆ ಏನು, ನಾವು ಮಾಡುವಂಥ ಕೆಲಸ 2 ರೀತಿಯದ್ದಾಗಿರುತ್ತೆ. ಒಂದು ಒಳ್ಳೆಯದು, ಒಂದು ಕೆಟ್ಟದ್ದ ಒಂದು ಪರಿಣಾಮ ಅದರಿಂದ ಬರುತ್ತೆ. ಅದನ್ನು ನಾವು ಪಾಪ ಪುಣ್ಯ ಅಂತ ಕರಿತೀವಲ್ವಾ. ಅದನ್ನು ಇಲ್ಲೇ ಬಿಟ್ಟು ಬಿಡ್ತಾನವನು, ಅದರಿಂದ ಮುಕ್ತನಾಗ್ತಾನೆ. ಅಂದರೆ ಅರ್ಥ ಏನು, ಮತ್ತೆ ಅವನು ಈ ಪಾಪ ಪುಣ್ಯಕ್ಕೆ ಸೇರ್ಕೊಳ್ಳಲ್ಲ. ಅಂದರೆ ಅರ್ಥ ಏನು, ಇವಾಗ ನಾವೇನಾದರೂ ಒಂದು ಕರ್ಮ ಮಾಡಿದಾಗ ಆ ಕರ್ಮದ ಫಲ ಬರುತ್ತಲ್ಲ ಅದನ್ನು ಉಪಭೋಗಿಸೋದಕ್ಕೆ, ಅಂದರೆ ಅದನ್ನು ಅನುಭವಿಸ್ಬೇಕಲ್ಲ ನಾವು. ಈಗ ನಾವು ಏನಕ್ಕೆ ಕರ್ಮ ಮಾಡಿರ್ತೀವಿ, ಪುಣ್ಯ ಬರುತ್ತೆ ಅಂತ. ಆ ಪುಣ್ಯವನ್ನು ಅನುಭವಿಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ಜನ್ಮವನ್ನು ತಗೊಳ್ಳೇಬೇಕಲ್ವಾ. ಈಗ ಪುಣ್ಯವನ್ನು ಮಾಡಿದಾಗ ನಮಗೆ ಒಳ್ಳೆ ಜನ್ಮಗಳು ಸಿಗುತ್ತೆ, ಅಂದರೆ ಒಳ್ಳೆ ಲೋಕಗಳಲ್ಲಿ ಅಥವಾ ಒಳ್ಳೆ ಮನೆಗಳಲ್ಲಿ ನಾವು ಅನುಭವಿಸೋದಕ್ಕೆ ಅಂತ ನಮಗೆ ಆ ಜನ್ಮ ಸಿಕ್ಕಿರುತ್ತೆ. ಅದೇ ನಾವು ಪಾಪ ಮಾಡಿದಾಗ, ಕೆಟ್ಟ ಕೆಲಸಗಳನ್ನು ಮಾಡಿದಾಗ ನಮಗೆ ಕೆಳಮಟ್ಟದ ಜೀವನ ಸಿಗುತ್ತೆ. ಅದನ್ನು ಅನುಭವಿಸೋದಕ್ಕೆ ಮತ್ತೆ ನಾವು ಬರಬೇಕು. ಹಾಗಾದರೆ ಒಳ್ಳೇದು ಮಾಡಿದಾಗ್ಲೂ ನಾವು ಬರ್ತಾ ಇರಬೇಕು, ಕೆಟ್ಟದ್ದು ಮಾಡಿದಾಗ್ಲೂ ನಾವು ಬರ್ತಾ ಇರಬೇಕು. ಹಾಗಾದರೆ ಈ ಜನನ ಮರಣ ಚಕ್ರದಿಂದ ನಾವು ಹೊರಗಡೆ ಬರೋದು ಹೇಗೆ, ಅದನ್ನೇ ಇಲ್ಲಿ ಭಗವಂತ ಹೇಳ್ಕೊಡ್ತಾ ಇರೋದು. ಈಗ ಒಳ್ಳೆ ಜನ್ಮ ಆದರೂ ಅದರಲ್ಲಿ ಎಷ್ಟೊಂದು ನಮಗೆ ನೋವುಗಳಿರುತ್ತೆ, ಎಲ್ಲ ಥರದ ಒಂದು ಬಾಧೆಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗಿರುತ್ತೆ. ಮತ್ತು ಒಳ್ಳೆ ಜೀವನ ಸಿಕ್ಕಾಗ್ಲೂ ನಮ್ಮ ತಲೆ ಕೆಟ್ಟು ಏನೋ ಒಂದು ಕೆಟ್ಟ ಕೆಲಸ ಮಾಡುವಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗಬಹುದು ಅಲ್ವಾ. ಹೇಳೋಕ್ಕಾಗಲ್ಲ. ಈಗ ಒಳ್ಳೆಯವರಾಗೇ ಇದ್ಬಿಡ್ತಾರ. ಕೆಲವೊಂದು ಸರಿ ನೋಡ್ತೀವಿ, ಒಳ್ಳೆ ಮನುಷ್ಯ ಅಂತ ಅಂದ್ಕೊಂಡವನು ಒಂದೇ ಸರಿಗೆ ಕೆಳಮಟ್ಟದ ಕೆಲಸ ಮಾಡಿ ಅವನು ಎಲ್ಲರ ಹತ್ರ ಬೈಸ್ಕೊಳ್ತಾ ಇರ್ತಾನೆ. ಅಷ್ಟು ಒಳ್ಳೆ ಹೆಸರು ಪಡೆದಿರೋನು ಒಂದೇ ದಿನದಲ್ಲಿ ಅವನನ್ನು ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ, ಅಂಥ ಕೆಲಸವನ್ನು ಮಾಡಿರ್ತಾನೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಎಲ್ಲನೂ ಸಾಧ್ಯ ಇದೆ. ಅದಕ್ಕೋಸ್ಕರ ಆ 2 ಫಲಗಳು ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಳೋದು. ಈಗ ನಮ್ಗನ್ಸುತ್ತೆ, ಏನಾದರೂ ಒಂದು ಕೆಲಸ ಮಾಡಿದಾಗ ಅದಕ್ಕೊಂದು ಒಳ್ಳೆ ಫಲ ಕೆಟ್ಟ ಫಲ ಅನ್ನೋದು ಇದ್ದೇ ಇರುತ್ತಲ್ವಪ್ಪ, ಅದರಿಂದ ನಾವು ಹೇಗೆ ಹೊರಗಡೆ ಬರೋದು ಅಂತ ನಮ್ಗನ್ಸುತ್ತಲ್ವಾ. ಅದನ್ನೇ ಇಲ್ಲಿ ಭಗವಂತ ಕರ್ಮಯೋಗ ಅಂತ ಹೇಳ್ಕೊಡ್ತಾ ಇರೋದು. ಇಲ್ಲಿ ಆ ಕರ್ಮವನ್ನು ಯೋಗವನ್ನಾಗಿ ಮಾಡಿಕೊಂಡು ನಾನು ಕರ್ಮಯೋಗಿಯಾಗಿ ಆ ಕೆಲಸವನ್ನು ಮಾಡಿದಾಗ ನನಗೆ ಯಾವುದೇ ಪ್ರತಿಫಲ ಇರೋದಿಲ್ಲ, ಶೂನ್ಯವಾಗುತ್ತೆ. ಅಂದರೆ ಪಾಪ ಮತ್ತು ಪುಣ್ಯ ಈ 2ರಿಂದನೂ ಮುಕ್ತನಾಗ್ತಾನೆ.
ನೋಡಿ, ಇಷ್ಟು ದಿವಸ ನಮಗೆ ಗೊತ್ತಿದ್ದಿದ್ದು ಪುಣ್ಯ ಮಾಡಬೇಕು, ಪಾಪ ಮಾಡಬೇಕು, ಇದೆರಡೇ. ಪುಣ್ಯ ಪಾಪ ಅನ್ನೋದು ಗೊತ್ತಿತ್ತು. ಎರಡನ್ನೂ ಬಿಟ್ಟು ಝೀರೋ ಅನ್ನೋದು ಒಂದಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಆಧ್ಯಾತ್ಮಿಕವಾಗಿ ನಮಗೆ ತಿಳುವಳಿಕೆ ಬಂದಾಗ ಗೊತ್ತಾಗೋದು. ನೋಡಿ, ಇಲ್ಲಿ ಭಗವದ್ಗೀತೆಯನ್ನು ಓದಿದಾಗ ಅಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ, ಅದಕ್ಕೆ ನಮಗಿವಾಗ ಗೊತ್ತಾಗ್ತಾ ಇದೆ. ಈಗ ಅರ್ಥ ಆಯ್ತಲ್ವಾ? ಎರಡರಿಂದನೂ ಕೂಡ ಮುಕ್ತರಾಗೋದು. ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ ಭಗವಂತ, ಅದಕ್ಕೋಸ್ಕರನೇ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು, ಸಮಾನವಾಗಿ ತಗೋ. ನಿನ್ನ ಜೀವನದಲ್ಲಿ ಏನೇ ಬಂದರೂ ಕೂಡ ನೀನು ಸಮಾನ ರೂಪದಲ್ಲಿ ನೀನು ಅದನ್ನು ಸ್ವೀಕಾರ ಮಾಡು. ಈ ಒಂದು ಸಮತ್ವರೂಪಿ ಯೋಗ ಇದೆಯಲ್ಲ, ಇದು ಕರ್ಮಗಳಲ್ಲಿ ಕುಶಲತೆಯಾಗಿದೆ. ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವಂತಹ ಉಪಾಯ ಇದು. ನಾವು ಹೇಗೆ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದೋದು ಅಂದರೆ, ನಾವೇನೇ ಕೆಲಸ ಮಾಡಿದ್ರು ಏನಾದರೂ ಒಂದು ಅದಕ್ಕೆ ಫಲ ಸಿಕ್ಕೇ ಸಿಗುತ್ತಲ್ವಾ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತಂದರೆ ಇದೇ ದಾರಿ. ಅದಕ್ಕೆ ಏನು, ಸಮತ್ವ ರೂಪದಲ್ಲಿ ನೋಡ್ತಾ ಕರ್ಮಯೋಗಿಯಾಗಿ ನಾನು ಕರ್ಮ ಮಾಡ್ತಾ ಹೋಗೋದು ಅನ್ನೋದು ಇದರ ಅರ್ಥ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.